ರೆಡಿ. ಯೋರ್ ಗುಡ್ ಈವ್ನಿಂಗ್ ಚೇತಿ. ವೆರಿ ಗುಡ್ ಈವ್ನಿಂಗ್. ಏನು ಮಾಡ್ತಾ ಇದ್ದೀವಿ ಇವತ್ತು? ಇವತ್ತು ಸೊಪ್ಪು ಸಾರು ಮಾಡ್ತಾ ಇದ್ದೀವಿ. ಸೊಪ್ಪು ಸಾರು. ಏನು ಸೊಪ್ಪು ಸಾರು ಇವತ್ತು? ಬಸಳೆ ಸೊಪ್ಪಿನ ಸಾರು. ಬಚ್ಚಲೆ ಸೊಪ್ಪಿನ ಸಾರು. ಓಕೆ, ಮಸೊಪ್ಪು ಸಾರು. ಮಸೊಪ್ಪು ಸಾರು. ಓಕೆ, ಮಸೊಪ್ಪು ಬಚ್ಚಲೆ ಸೊಪ್ಪಲ್ಲಿ ಮಾಡೋ ಮಸೊಪ್ಪು ಸಾರು. ವೆರಿ ನೈಸ್. ಓಕೆ, ಏನೇನು ತೊಗೊಂಡಿದ್ಯಾ? ಏನು ಸೊಪ್ಪಲ್ಲ, ತೊಗರಿ ಬೇಳೆ. 1.5 ಬಟ್ಲು ತೊಗರಿ ಬೇಳೆ. ತೊಗರಿ ಬೇಳೆ 1.5 ಬಟ್ಲು ಹಾಕಿದ್ದೀನಿ. ಓಕೆ, ಇದು ಅವರೆ ಬೇಳೆ 3/4 ಬಟ್ಲು. ಕಾಲು ಬಟ್ಲು. ಓಕೆ, ನೆಕ್ಸ್ಟ್. ನೆಕ್ಸ್ಟು ಮೀಡಿಯಮ್ ಸೈಜಲ್ಲಿ 2 ಈರುಳ್ಳಿ. ಓಕೆ, ಇದು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆ, ಆಮೇಲೆ ಬೆಳ್ಳುಳ್ಳಿ ಚಿಕ್ಕದಾದರೆ 2 ಗಡ್ಡೆ ಹಾಕಿ, ದೊಡ್ಡದಾದರೆ 1.5 ಗಡ್ಡೆ ಹಾಕಿದ್ರೆ ಸಾಕು. ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಹುಳಿಗೋಸ್ಕರ. ಓಕೆ, ನೆಕ್ಸ್ಟ್. ನೆಕ್ಸ್ಟು ಟೊಮ್ಯಾಟೊ ಒಂದು 6 ಟೊಮ್ಯಾಟೊ ಹಾಕಿದ್ದೀವಿ. ಮೀಡಿಯಮ್ ಸೈಜ್ ಟೊಮ್ಯಾಟೊ 6, ದೊಡ್ಡದಾದರೆ ಒಂದು 4ರಿಂದ 5 ಹಾಕ್ಕೊಂಡ್ರೆ ಸಾಕು. ಓಕೆ, ಮೇನ್ ಇಂಗ್ರೀಡಿಯೆಂಟ್ ಬಸಳೆ ಸೊಪ್ಪು. ಓಕೆ, ಎಷ್ಟು ತೊಗೊಂಡಿದ್ದೆ ಬಚ್ಚಲೆ ಸೊಪ್ಪು? ಅದು 1 ಕಟ್. 1 ಕಟ್ಟಷ್ಟು ಬಚ್ಚಲೆ ಸೊಪ್ಪು. ಓಕೆ, ಕ್ಲೀನಾಗಿ ತೊಳೆದೆಲ್ಲ ರೆಡಿ ಇಟ್ಕೊಂಡಿದ್ಯಾ? ಓಕೆ, ವೆರಿ ನೈಸ್. ಸ್ಟಾರ್ಟ್ ಮಾಡೋಣ ಹಂಗಾದ್ರೆ. ಓಕೆ, ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಚಿ ತಣ್ಣೀರು ಅಟ್ಕಾಲ್ చేస్తా ಇದ್ದೀನಿ. ಓಕೆ, ಏನು ಬಿಸಿನೀರು ಹಾಕ್ತಾ ಇದೆಯಾ? ಬೇಗ ಆಗೋಗ್ಲಿ ಅಂತ ಬಿಸಿನೀರು ಹಾಕ್ತಾ ಇದ್ದೀನಿ. ಓಕೆ, ಬೇಗ ಆಗಲಿ ಅಂತ ಬಿಸಿನೀರು ಮಾಡಿ ನಮ್ಮ ಶೂಟ್ ಮುಗಿಯೋಷ್ಟೊತ್ತಿಗೆ ಬೇಗ ಕಾಯಲಿ ಅಂತ ఇంట్లో ప్రోసెస్ తక్కువ ఉంటుంది కదా చూపించు. ಓಕೆ, ಕ್ಲೀನಾಗಿ ತೊಳ್ಕೊಳ್ಳಿ. ತೊಳೆದು ಆಮೇಲೆ ಹಾಕ್ಕೊಳ್ಳಿ. ಈಗ ಬೇಳೆ ಹಾಕ್ಕೊಳ್ಳೋಣ. ನೀರು ಬಿಸಿಯಾಗಿದೆ. ಕಟ್ ಮಾಡಿ ಇಟ್ಕೊಂಡಿರೋವಂಥ ಎಲ್ಲ ಐಟಮ್ಸ್ನು ಹಾಕ್ಕೋಬೇಕು. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳಿ. ಒಂದು 1.5 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ. ಉಡಕೈತೆ ಮೆತ್ತಗೈತೆ. ಇದಕ್ಕೇನು ಉಪ್ಪು ಏನು ಹಾಕಲ್ಲೇನ? ಹಾಕ್ತೀನಿ ಇವಾಗ. ಉಪ್ಪು ಹಾಕ್ಕೊಳ್ಳಿ. ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತಾ? ಚೆನ್ನಾಗಿರುತ್ತೆ. ನನಗೇನೋ ಇಷ್ಟ, ಅದಕ್ಕೆ ಹಾಕ್ಕೊತೀನಿ ನಾನು. ಅರಿಶಿನ ಒಂದು 1/2 ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಬರಲಿ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಯಾಪ್ ಅಂದರೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಏನಿಲ್ಲ, ಮುಚ್ಚಿದ್ರೆ ಅದು ಬೇಯುತ್ತೆ. ನಾವೇ ಒಂದು ಕುದಿ ಸಾರು ಚೂಸ್ಕೊ. ಕುದೀತಾ ಇದೆಯಾ? ಕುದೀತಾ ಇದೆ. ಈಗ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಿ. ಅವ್ರು 7 ಜನ ಮಕ್ಕಳು ಏನು ಬೇಟೆ ಆಡಕ್ಕೆ ಹೋಗಿದ್ರಾ? ತುಡುಕ್ ಅಂತ. ಆಮೇಲೆ ఏముట్టుకోపోతారు కదా. ఏముడుకుపోతారు? బయట ఆడకపోయి పోయి ఏముడుకోపోతారా? తెలుగులో ఏమో చెప్తారు. 7 జనం బిడ్లు ఉంటారంట, వాళ్ళకి 7 జనం బిడ్లు వేటాడకపోయినరంట అంట. చెప్పుతున్నా అలా బచ్చలే సొప్పు కథ చెప్పా అంటే ಇದೇಮೋ ಕಥೆ చెప్తా ఉంది ಇದು. ಅದೇ ನನಗೂ ಗೊತ್ತಿಲ್ಲ. ಇದ್ರ ಬಸಳೆ ಕತೆ, ಬಸಳೆ ಸೊಪ್ಪಿನ ಕತೆ ನನಗೂ ಗೊತ್ತಿಲ್ಲ. ಕಲ್ತಿದ್ದಲ್ಲಿ ಅಂತ ಗೊತ್ತಿಲ್ಲ. ಇದು ಕಲ್ತಿದ್ದು ಮಾತ್ರ ನಮ್ಮ ಅತ್ತೆ ಹತ್ರನೇ. ಇದು ಕಲ್ತಿದ್ದಿ ಮಾತ್ರನೇ.
ನಮ್ಮ ಅತ್ತೆ ಹತ್ರನೇ. ಅಲ್ಲಿಂದ ನಾನೇನು ಕಲ್ತ್ಕೊಂಡು ಬಂದಿರಲಿಲ್ಲ, ಎಲ್ಲ ಇಲ್ಲೇ ತಿಂಡಿ ಪೋತಿ ಎಕ್ಸ್ಪೆರಿಮೆಂಟ್. ಚಪ್ಪು. 3ನೇ ವಿಷಲ್ ಕೂಗ್ತಾ ಇದೆ, ಕೂಗ್ತಾ ಇದೆ, ಕೂಗ್ತಾ ಇದೆ, ಕೂಗ್ತು ಕೂಗ್ತು ಬಂತು. ಕೆಳಗೆ ಇಟ್ಕೋತೀನಿ. ರೆಡಿನಾ? ರೆಡಿ ರೆಡಿ. ಓಪನ್ ಮಾಡೋಣ. ಹ್ಞೂ. ಓಕೆ, ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಇದೆ. ಬೇಳೆ ಬೆಂದಿದೆಯಾ? ಬೆಂದಿದೆ. ಬೇಳೆ ಬೆಂದಿದೆಯಾ? ಬೆಂದಿದೆ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಹ್ಞೂ. ಓಕೆ, ಸೊಪ್ಪು ತರಕಾರಿ ಎಲ್ಲ ನೀರು ಸಪ್ರೇಟ್ ಮಾಡ್ಕೊಳ್ಬೇಕಾ? ಆಮೇಲೆ ಏನು ಮಾಡಬೇಕು? గిట్లకి ಚೆನ್ನಾಗಿ ಮಸ್ಕೊಳ್ಳಿ. ಮಸ್ಕೊಳ್ಳಿನಾ? ఏమంటారు దీన్ని? మసియోదు. ಚೆನ್ನಾಗಿ ಮಸ್ಕೊಳ್ಳಿ ಅಂದೆ. ಇವ್ಡೇಮಲ್ಲ ಸರಿಗೆ ಚೊಪ್ಪು. ಏಮಂಟ? ಇದನ್ನ ಮಸಿಬೇಕು ಚೆನ್ನಾಗಿ ಅಲ್ಲ, ನುಣ್ಣಗಾಗೋವರೆಗೂನಾ? ನುಣ್ಣಗಾಗೋವರೆಗೂ ಮಸಿಬೇಕಾ? ಬೆಂದಿರೋ ತರಕಾರಿ ಸೊಪ್ಪು ಎಲ್ಲ. ಕಷ್ಟ ಆದರೆ ಒಂಚೂರು ಮಿಕ್ಸಿಗೆ ಹಾಕ್ಕೊಂಬಿಡಿ, 1-2 ಸುತ್ತು ಹಾಕಿದ್ರೆ ಸಾಕಾಗತ್ತೆ. ವಾ, ಮಿಕ್ಸಿಗೆ ಹಾಕೋಬೋದಾ? ಮಿಕ್ಸಿಗೆ ಹಾಕೋಬೋದು. ಈ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ. ಈ ಸ್ಟೈಲೆಲ್ಲ ಮಾಡಬೇಕು, ಆಗಲೇ ತಾನೆ ಕೈಯೆಲ್ಲ ಗಟ್ಟಿಗೆ ಆಗೋದು. ಇದೆಲ್ಲ ಅಡುಗೆನಲ್ಲಿ ಮಾಡೋ ದಿನ ಕೆಲಸದಲ್ಲೇ ತಾನೆ ಈ ಥರದ್ದೆಲ್ಲ ಇರೋದಕ್ಕೆ ತಾನೆ. ಆಗಿನ ಕಾಲದ ಹೆಣ್ಮಕ್ಳೆಲ್ಲ ಅಷ್ಟೊಂದು ಆರೋಗ್ಯವಾಗಿದ್ದಿದ್ದು. ನಮ್ಮ ಅಜ್ಜಿ, ನಮ್ಮ ತಾಯಿ ಎಲ್ಲರೂ. ನಮ್ಮ ಅಜ್ಜಿ ಎಷ್ಟು ಎಣ್ಣೆ ಹೇಳಮ್ಮ? 90+ కదా. ಅವಕ್ಕೆ ಹೇಳ. చూసుకుందాయినా. ಇದು ನೋಡಿ, ಮಳೆಗಾಲದಲ್ಲಿ ಕುತ್ಕೊಂಡು ಮಸಿತಾ ಇರೋದು ಹೆಂಗೆ. ಮಾಡೋದ್ರಿಂದ ಫಾಸ್ಟಾಗಿ ಆಗುತ್ತೆ, ಬೇಗ ಆಗುತ್ತೆ. ಆಗಲೇ ನೀರೆಲ್ಲ ತೆಗೆದಿದ್ವಲ್ಲ, ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋವರೆಗೂ ಇಡಿ ಸ್ಟವ್ ಮೇಲೆ. ಆಮೇಲೆ ಒಗ್ಗರಣೆ ಏನಾದರೂ ಹಾಕಬೇಕು. ಇದಾಗೋ ಅಷ್ಟೊತ್ತಿಗೆ ನಾನು ಅಲ್ಲಿ ಒಗ್ಗರಣೆ ಹಾಕೋತೀನಿ. ಓಕೆ. ಒಂದು ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಡಿ. ಉಪ್ಪು ಖಾರ ಆಗಿದೆಯೋ ಇಲ್ವೋ ಟ್ರೈ ಮಾಡಿ. ಉಪ್ಪು ಖಾರ ಆಗಿದೆ, ಟೇಸ್ಟ್ ಮಾಡೋ. ಟೇಸ್ಟ್ ಮಾಡ್ತೀನಿ. ಬಿಸಿ ಇದೆ. ಓಕೆ. ಏನು ಕಮ್ಮಿ ಇದೆ, ಏನು ಜಾಸ್ತಿ ಇದೆ? ಖಾರ ಕರೆಕ್ಟ್ ಇದೆ, ಉಪ್ಪು ಮಾತ್ರ ಕಮ್ಮಿ ಆಗಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಬಸಳೆ ಸೊಪ್ಪು ಏನೇನಕ್ಕೆ ಒಳ್ಳೆಯದು? ಅಮ್ಮ ಏನಾದರೂ ಹೇಳಿರ್ಬೇಕಲ್ಲ ಅದ್ರ ಬಗ್ಗೆ. ಈ ಬಸಳೆ ಸೊಪ್ಪು ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಲಿ ಏನಾದರೂ ಹುಣ್ಣಾಗಿದ್ದರೆ, ಬಾಯಿ ಹುಣ್ಣಾಗಿದ್ದರೆ ಎಲ್ಲ ವಾಸಿ ಆಗುತ್ತೆ. ಮತ್ತು ರಕ್ತ ಚೆನ್ನಾಗಿ ಬರುತ್ತಂತೆ ಅಂತ ಏಮಸ್ತುಂದಿ. ರಕ್ತಹೀನತೆ ಇದ್ರೆ, ರಕ್ತ ಕಮ್ಮಿ ಇದ್ರೆ ಜಾಸ್ತಿ ಆಗುತ್ತಂತ. ಆಮೇಲೆ ಅಂತ ಡೌಟು ನಂಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನಾನು ಹೇಳಿದ್ದೀನಿ, ಹೇಳ್ತಾ ಇದೀಯಾ? ಓಕೆ. ಮೂಳೆಗಳು ಗಟ್ಟಿ ಆಗತ್ತೆ. ಮೂಳೆಗಳು ಗಟ್ಟಿ ಆಗುತ್ತೆ. ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾ? ಏನೋ ನಾವು ನೋಡಿ ಕೇಳಿ ತಿಳಿದಿದ್ದೀವಿ. ಅಮ್ಮ ಹೇಳ್ತಾ ಇದ್ರು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನೋದು ಒಳ್ಳೇದೆ. ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಚಪ್ಪು, ಈಗ ಸಾರು ಕುದಿ ಬರೋ ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಿಡುತ್ತೆ. ಎಣ್ಣೆ ಹಾಕ್ಕೊಳ್ಳಿ, 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಸಾಸಿವೆ ಹಾಕೋತೀನಿ. ಚಿಟಪಟ. ಸಾಸಿವೆ ಸಿಗ್ತಾ ಇದೆ. ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳಿ. ನಮ್ಮ
ಒಂದು ಕುದಿ ರಾಲಿ ಹಿಂಗೆ ಇಬ್ರು ಸ್ಟಾರ್ಟ್ ಆಯ್ತಾ ಅವ್ನಿಗೆ ಬರ್ತಾ ಇದೆಯಾ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದೆ ಸಾಕು. ಇವಾಗ ಈ ಒಗ್ಗರಣೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡೋಣ ಸಾಕು. ಬಸಳೆ ಸೊಪ್ಪಿನ ಸಾರು ರೆಡಿ. ಚಲೆ ಆಫಿಸ್ತೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಅನ್ನ ಬಿಸಿ ಬಿಸಿ ಸಾರು, ಮೊಸಪ್ ಸಾರು, ಇದ್ರ ಜೊತೆಗೆ ಒಂದು ಹಪ್ಪಳ ಇದ್ದಿದ್ರೆ ವಾವ್. ಕಲ್ಪಿನ ದಾಯ ನೀನು. ಸರಿ ಚಪ್ಪು ಹೇಳಿ. ಹಾಂ, ಬಸಳೆ ಸೊಪ್ಪಿನ ಸಾರು ಜೊತೆಗೆ ಅನ್ನ ಇಟ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಇಂಥವೆಲ್ಲ ಇಟ್ಕೊಂಡು ತಿಂತಿದ್ರೆ ವಾವ್. ತುಂಬ ಚೆನ್ನಾಗಿ ಬಂದಿದೆ ಅನ್ನ ಸಾರು. ತುಂಬ ಚೆನ್ನಾಗಿ ಬಂದಿದೆಯಾ? ಬಂದಿದೆ, ಅದಕ್ಕೆ ಇನ್ನೊಂದು ಟ್ರಿಪ್ ತಿಂತಾ ಇದ್ದೀನಿ. ಇದ್ರ ಜೊತೆಗೆ ತುಪ್ಪ ಸ್ವಲ್ಪ ಸಂಡಿಗೆ ಇದ್ದರೆ ಅದ್ಭುತ, ಸೂಪರ್. ಮಧ್ಯಾಹ್ನದ ಊಟಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ, ಚಪಾತಿ ಮಾಡಿಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಮಾಡ್ಕೊಂಡು ಈಗ ತಿಂತಾ ಇದ್ದೀವಿ. ಆಮೇಟ್ಕ లైక్ షేర్ సబ్స్క్రైబ్ ఇదంతా కట్ చేసి ముందుకు చెప్పు ఇంకో ట్రిప్ చెప్పి ఏం చెప్పాలా అని ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮುಗೀತು ನಂದು ಕೆಲಸ.